ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಕೆಲವೊಂದಿಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 22ನೇ ಕಂತಿನ ಬಗ್ಗೆ ಅಪ್ಡೇಟ್ ನಮ್ಗೆ ಕೊಡಿ, ಮಾಹಿತಿನ ತಿಳಿಸ್ಕೊಡಿ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಈ ಒಂದು ಸೆಂಟ್ರಲ್ ಫಾರ್ಮರ್ ಐ ಡಿ ಬಗ್ಗೆಯೂ ಕೂಡ ಕಮೆಂಟ್ಗಳನ್ನು ಮಾಡಿದರು. ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತು ಯಾರೆಲ್ಲ ಒಂದು ರೈತರು ರಾಜ್ಯದಲ್ಲಿ FIDಗಳನ್ನು ಹೊಂದಿದ್ರಿ, FIDಗಳನ್ನು ಹೊಂದಿರತಕ್ಕಂಥವ್ರು ಕೊನೆಯ ದಿನಾಂಕ ಏನು KYC ಮಾಡಿಸೋದಕ್ಕೆ ಮತ್ತು ರೈತರ ಒಪ್ಪಿಗೆ ಅಂತಂದರೆ ಫಾರ್ಮರ್ ಕನ್ಸೆಂಟ್ ಮಾಡಿಸ್ಕೊಳ್ಳೋಕ್ಕೆ ಕೊನೆಯ ದಿನಾಂಕ ಏನಿದೆ, ಯಾವೆಲ್ಲ ದಾಖಲೆಗಳನ್ನು ಕೊಡಬೇಕು ಮತ್ತು ಎಲ್ಲಿ ಈ ಒಂದು KYC ಮತ್ತು ಫಾರ್ಮರ್ ಕನ್ಸೆಂಟ್ನ ಮಾಡಿಸ್ಕೊಳ್ಬೇಕು ಅಂತ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 22ನೇ ಕಂತಿನ ಬಗ್ಗೆ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು KYC ಮತ್ತು ಫಾರ್ಮರ್ ಕನ್ಸೆಂಟು ಮತ್ತು ಸೆಂಟ್ರಲ್ ಫಾರ್ಮರ್ ಐ ಡಿ ಬಗ್ಗೆ ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನ್ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಇನ್ನೂ ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಸ್ಕ್ರೀನ್ ಮೇಲೆ ನೋಡ್ಕೊಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆನೂ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಬಹಳಷ್ಟು ಜನರು ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಕಮೆಂಟ್ಗಳನ್ನು ಮಾಡಿದ್ರಿ. 22ನೇ ಕಂತಿನ ಯಾವಾಗ ಬರುತ್ತೆ, ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಈ ಒಂದು ಕೇಂದ್ರ ಬಜೆಟ್ ನಂತರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಹೆಚ್ಚಳ ಆಗಿದೆನಾ, ಇನ್ನು ಮುಂದೆ ಹೆಚ್ಚಳ ಆಗಿ ಬರುತ್ತೇನೋ ಅಂತ ಈ ರೀತಿಯಾಗಿ ಕೂಡ ಕಮೆಂಟ್ಗಳನ್ನು ಮಾಡಿದರು ಕೆಲವೊಬ್ಬರು. ತಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಇನ್ನೂ ಕೂಡ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 22ನೇ ಕಂತಿನ ಬಗ್ಗೆ ಈ ಒಂದು ದಿನಾಂಕಕ್ಕೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರದಿಂದ ಅಫಿಷಿಯಲ್ ಆಗಿ ನಿರ್ದಿಷ್ಟವಾದಂಥ ದಿನಾಂಕನ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ತಮಗೆ ಕ್ಲಿಯರಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಕೇಂದ್ರ ಬಜೆಟ್ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ನಾವು ಹೆಚ್ಚಳ ಮಾಡಿದ್ದೀವಿ ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ನೋಟಿಫಿಕೇಷನ್ ಆಗಲಿ ಆದೇಶವಾಗಿ ಮಾಡಿಲ್ಲ. ಹೀಗಾಗಿ ಈ ಹಿಂದೆ ಏನು ವಾರ್ಷಿಕವಾಗಿ 6,000 ರೂಪಾಯಿ ಹಣನ ಬರ್ತಾಯಿತ್ತು ಅಂತಂದರೆ ತಲಾ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಹಣನ ಕೇಂದ್ರ ಸರ್ಕಾರದಿಂದ ರೈತ ಫಲಾನುಭವಿಗಳಿಗೆ ನೇರವಾಗಿ DBT ಮುಖಾಂತರ ಜಮಾ ಮಾಡ್ತಾ ಬರ್ತಾಯಿದ್ದಾರೆ. ಅದೇ ರೀತಿಯಾಗಿ ಇನ್ನು ಮುಂದೆಯೂ ಕೂಡ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಹಣನ ಜಮಾ ಮಾಡ್ತಾ ಇರುವಂಥದ್ದು. ಇಷ್ಟು ತಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣನ ಹೆಚ್ಚಳ ಆಗಿಲ್ಲ. ಇನ್ನು ಯಾರಿಗೆಲ್ಲ ಡಬಲ್ ಆಗಿ ಹಣ ಜಮಾ ಆಗುತ್ತೆ ಅಂತ ಕೆಲವೊಬ್ಬರು ಕಮೆಂಟ್ಗಳನ್ನು ಮಾಡಿದರು. ಡಬಲ್ ಆಗಿ ಒಂದೇ ಕಂತಿನಲ್ಲಿ ಯಾರಿಗೂ ಕೂಡ ಜಮಾ ಆಗೋದಿಲ್ಲ ವೀಕ್ಷಕರೇ. ಯಾರಿಗೆಲ್ಲ 21ನೇ ಕಂತಿನ ಪೆಂಡಿಂಗ್ ಇರುತ್ತೆ, ಜಮಾ ಆಗಿರಲ್ವೋ ಅಂಥವರಿಗೆ ಏನಾದರೂ ತಾಂತ್ರಿಕ ಸಮಸ್ಯೆಯಿಂದ ಅವರಿಗೆ ಹಣನ ಹೋಲ್ಡ್ ಆಗಿ ನಿಂತಿತ್ತು 21ನೇ ಕಂತಿನ ಅಂತಂದರೆ ಅಂಥವರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಏನು 22ನೇ ಕಂತಿನ ಬಿಡುಗಡೆ ಆಗುತ್ತೆ. 22ನೇ ಕಂತಿನದಲ್ಲಿ 21ನೇ ಕಂತಿನ ಹಣವು ಕೂಡ ಸೇರಿಸಿ ಜೊತೆಗೆ 2 ಕಂತು ಹಣ ಕೂಡ ಕಂಪ್ಲೀಟಾಗಿ ಬರುವಂಥದ್ದು. ಇಷ್ಟೇ ಕ್ಲಿಯರಾಗಿ ತಮಗೆ ಮಾಹಿತಿನ ಅರ್ಥ ಆಗಿದೆ ಅನ್ಕೋತೀನಿ. ಹಣನೂ ಕೂಡ ಹೆಚ್ಚಳ ಆಗಿಲ್ಲ, ಒಂದೇ ಕಂತಿನಲ್ಲಿ ಡಬಲ್ ಆಗಿ ಹಣನೂ ಕೂಡ ಜಮಾ ಆಗೋದಿಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 22ನೇ ಕಂತಿನ ಯಾವಾಗ ಜಮಾ ಆಗುತ್ತೆ, ಯಾವಾಗ ಬರುತ್ತೆ ಅಂತ ನೋಡೋದಾದರೆ ಈ ಒಂದು ಮಾರ್ಚ್ 20ನೇ ತಾರೀಕು ಒಳಗಾಗಿ ನಿಮಗೆ ಜಮಾ ಆಗುತ್ತೆ ಅಂತ ಕೇಂದ್ರದ ಮೂಲಗಳಿಂದ ಮಾಹಿತಿನ ಬಂದಿರುವಂಥದ್ದು. ಇನ್ನೂ ಯಾವುದೇ ರೀತಿಯಾಗಿರ್ತಕ್ಕಂಥ ಅಫಿಷಿಯಲ್ ಆಗಿ ಕೇಂದ್ರ ಸರ್ಕಾರದಿಂದ ಡೇಟ್ನ ಬಿಡುಗಡೆ ಮಾಡಿಲ್ಲ ವೀಕ್ಷಕರೇ. ಇಲ್ಲಿ ನೋಡ್ಕೋಬೋದು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 21ನೇ ಕಂತಿನ ನವೆಂಬರ್ 19ನೇ ತಾರೀಕು ತಮಿಳುನಾಡಿನ ಕೊಯಮತ್ತೂರದಿಂದ ಬಿಡುಗಡೆ ಮಾಡಿರುವಂಥದ್ದು. ಇದೇ ರೀತಿಯಾಗಿ ವೀಕ್ಷಕರೇ 22ನೇ ಕಂತಿನ ಕೂಡ ಬಿಡುಗಡೆ ಮುಂಚಿತವಾಗಿ 4 ಅಥವಾ 5 ದಿನಗಳ ಮುಂಚಿತವಾಗಿ ಈ ಒಂದು PM ಕಿಸಾನ್ ವೆಬ್ಸೈಟಲ್ಲಿ ಅಫಿಷಿಯಲ್ ಆಗಿ ಡೇಟ್ನ ಈ ರೀತಿಯಾಗಿ ಮೆನ್ಷನ್ ಮಾಡುವಂಥದ್ದು. ಆ ಒಂದು ದಿನಾಂಕಕ್ಕೆ ನಿಗದಿಪಡಿಸಿರುವಂಥ ದಿನಾಂಕಕ್ಕೆ ಹಣನ ಬಿಡುಗಡೆ ಮಾಡ್ತಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ನೀವು ಬೇರೆ ಮಾಹಿತಿಗಳಿಗೆ ತಲೆಗೂಡದೆ PM ಕಿಸಾನ್ ವೆಬ್ಸೈಟ್ನ ಚೆಕ್ ಮಾಡ್ಕೊಂಡು ಅಲ್ಲಿ ಅಪ್ಡೇಟ್ ಆಗಿತ್ತು ದಿನಾಂಕನೂ ಕೂಡ ಅಂತಂದರೆ ಆವಾಗ ಆ ಒಂದು ದಿನಾಂಕಕ್ಕೆ ನಿಮಗೆ ಹಣನ ಬರುವಂಥದ್ದು. ಇಷ್ಟು ಕ್ಲಿಯರ್ ಆಗಿದೆ ಅನ್ಕೋತೀನಿ. ಇನ್ನು ಬೇರೆ ವೆಬ್ಸೈಟಲ್ಲಿಯೂ ಕೂಡ ನೀವು ನೋಡ್ಕೊಳ್ಬೋದು, PM ಈವೆಂಟ್ಸ್ ಅಂತ ಇಲ್ಲಿ ನೋಡ್ಕೊಳ್ಬೋದು. ವೀಕ್ಷಕರೇ ನೋಡ್ಕೊಳ್ಬೋದು, ಇಲ್ಲಿ ಪ್ರತಿ ಬಾರಿಯೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 22ನೇ ಕಂತಿನ ಹಣ ಆಗಿರ್ಬೋದು ಅಥವಾ ಮುಂದೆ ಬರ್ತಕ್ಕಂಥ ಕಂತುಗಳಾಗಿರ್ಬೋದು ಬಿಡುಗಡೆ ಮಾಡುವ ಮುಂಚಿತವಾಗಿಯೂ ದಿನಾಂಕನ ನಿಗದಿಪಡಿಸ್ತಾರೆ. ಈ ಒಂದು PM ಈವೆಂಟ್ಸ್ ವೆಬ್ಸೈಟಲ್ಲಿಯೂ ಕೂಡ ಅಪ್ಡೇಟ್ ಆಗುತ್ತೆ ವೀಕ್ಷಕರೇ. ಈ ಒಂದು PM ಈವೆಂಟ್ಸ್ ವೆಬ್ಸೈಟ್ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ ಗೂಗಲಲ್ಲಿ PM ಈವೆಂಟ್ಸ್ ಅಂತ ಸರ್ಚ್ ಮಾಡಿದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಫಸ್ಟ್ ವೆಬ್ಸೈಟ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ. PM ಈವೆಂಟ್ಸ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು
ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, 21ನೇ ಕಂತಿನ ಅಪ್ಡೇಟ್ ಆಗಿರುವಂಥದ್ದು ಯಾವ ಒಂದು ದಿನಾಂಕಕ್ಕೆ 20ನೇ ಕಂತಿನ ಮತ್ತು 21ನೇ ಕಂತಿನೂ ಕೂಡ ಅಪ್ಡೇಟ್ ಆಗಿರುವಂಥದ್ದು ಇಲ್ಲಿ ನೋಡ್ಕೊಳ್ಬೋದು. ನವೆಂಬರ್ 19ನೇ ತಾರೀಕು 21ನೇ ಕಂತಿನ ಬಿಡುಗಡೆ ಮಾಡಿರುವಂಥದ್ದು. 22ನೇ ಕಂತಿನೂ ಕೂಡ ಬಿಡುಗಡೆ ಮಾಡೋದಕ್ಕೆ ಒಂದು ದಿನಾಂಕ ನಿಗದಿಪಡಿಸಿದ್ರು ಅಂತಂದರೆ PM ಈವೆಂಟ್ಸ್ ವೆಬ್ಸೈಟಲ್ಲಿಯೂ ಕೂಡ ಅಪ್ಡೇಟ್ ಆಗುತ್ತೆ. ಈ ಒಂದು ವೆಬ್ಸೈಟಲ್ಲಿ ನೀವು ನಿಖರವಾದಂಥ ದಿನಾಂಕನ ನೋಡ್ಕೊಳ್ಬೋದು. ಈ ಒಂದು ದಿನಾಂಕಕ್ಕೆ ಬರುತ್ತೆ, ಈ ದಿನಾಂಕಕ್ಕೆ ಬರುತ್ತೆ ಅಂತ ಇನ್ನೂ ಕೂಡ ಕೇಂದ್ರ ಸರ್ಕಾರದಿಂದ ಅಫಿಷಿಯಲ್ ಆಗಿರ್ತಕ್ಕಂಥ ದಿನಾಂಕ ನಿಗದಿಪಡಿಸುವ ಮುಂಚಿತವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ದಿನಾಂಕಗಳನ್ನು ಹೇಳೋದಕ್ಕೆ ಬರೋದಿಲ್ಲ. ಹೀಗಾಗಿ ಇಷ್ಟು ಮಾಹಿತಿ ತಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನ ಮಾಡ್ತಾಯಿದ್ರು ಅಂತಂದರೆ, ಸೆಂಟ್ರಲ್ ಫಾರ್ಮರ್ ID ರಚನೆ ಮಾಡ್ಕೊಳ್ಳೋದು ಕಡ್ಡಾಯನ ಅಂತ ಕೇಳ್ತಾಯಿದ್ರು. ಹೌದು ವೀಕ್ಷಕರೇ, ಈ ಒಂದು ಕೇಂದ್ರ ಸರ್ಕಾರದಿಂದನೇ ಈ ಒಂದು ಮಾಹಿತಿನ ತಿಳಿಸಿರುವಂಥದ್ದು. ಈ ಒಂದು ಸೆಂಟ್ರಲ್ ಫಾರ್ಮರ್ ಐಡಿನ ಯಾವ ರೀತಿ ರಚನೆ ಮಾಡ್ಕೊಳ್ಳೋದು ಅಂತಂದರೆ, ನೀವು ಇವಾಗಲೇ ರಾಜ್ಯ ಸರ್ಕಾರದಲ್ಲಿ ಏನು FIDಗಳನ್ನು ಹೊಂದಿದ್ರಿ, FIDಗಳನ್ನು ಹೊಂದಿರೋಂಥವ್ರು ಪ್ರತಿಯೊಬ್ಬರು ಕೂಡ ಈ KYCಗಳನ್ನು ಮಾಡ್ಕೊಳ್ಬೇಕು ಮತ್ತು ಫಾರ್ಮರ್ ಕನ್ಸೆಂಟ್ ಅಂದರೆ ರೈತರ ಒಪ್ಪಿಗೆನ ಕೊಡಬೇಕಾಗುತ್ತೆ. ಈ ಒಂದು ಎರಡೂ ಕೆಲಸವನ್ನು ಕಂಪ್ಲೀಟ್ ಮಾಡಿದರೆ ನಿಮ್ಮದು ಆಟೋಮೆಟಿಕ್ಕಾಗಿ ಈ KYC ಮತ್ತು ಫಾರ್ಮರ್ ಕನ್ಸೆಂಟು ಎಲ್ಲವೂ ಕೂಡ ಆಯಿತು ಅಂತಂದರೆ ನಿಮ್ಮದು ಆಟೋಮೆಟಿಕ್ಕಾಗಿ ಸೆಂಟ್ರಲ್ ಫಾರ್ಮರ್ ID ರಿಜಿಸ್ಟ್ರೇಷನ್ ಆಗುತ್ತೆ, ರಚನೆ ಆಗುತ್ತೆ. ರಚನೆ ಆದಮೇಲೆ ನಿಮಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಜನೆಗಳಾಗಿರ್ಬೋದು ಮತ್ತು ಸೌಲಭ್ಯಗಳಾಗಿರ್ಬೋದು ಮತ್ತು PM ಕಿಸಾನ್ ಹಣ ಆಗಿರ್ಬೋದು, ಬೆಳೆ ವಿಮೆ ಆಗಿರ್ಬೋದು, ಈ ರೀತಿಯಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹಣನ ನಿಲ್ಲೋದಿಲ್ಲ, ಕಂಪ್ಲೀಟಾಗಿ ಜಮಾ ಆಗುತ್ತೆ ಅಂತ ಮಾಹಿತಿನ ಬಂದಿರುವಂಥದ್ದು ವೀಕ್ಷಕರೇ. ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣನೇ ಇದೆ, ಅದನ್ನು ಕೂಡ ಕಂಪ್ಲೀಟಾಗಿ ಯಾವುದೇ ರೀತಿಯಾಗಿ ನಿಲ್ಲದೆ ನಿಮಗೆ ಜಮಾ ಆಗುತ್ತೆ ಅಂತ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಇನ್ನು ಈ KYC ಮತ್ತು ಫಾರ್ಮರ್ ಕನ್ಸೆಂಟ್ ಎಲ್ಲಿ ಮಾಡಿಸ್ಕೊಳ್ಬೇಕು ಅಂತಂದರೆ ಗ್ರಾಮ 1 ಕೇಂದ್ರಗಳಿಗೆ ಮತ್ತು ರೈತ ಸಂಪರ್ಕ ಕೇಂದ್ರಗಳಿಗೆ CSC ಸೆಂಟರ್ಗಳಲ್ಲಿ ಮತ್ತು ಸಿಟಿಜನ್ ಲಾಗಿನಲ್ಲಿ ಕೂಡ ಕೊಟ್ಟಿರುವಂಥದ್ದು. ನಿಮಗೆ ಸಿಟಿಜನ್ ಲಾಗಿನಲ್ಲಿ ಮಾಡೋಕ್ಕೆ ಬರ್ತಿತ್ತು ಅಂತಂದರೆ ನೀವು ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಗ್ರಾಮ 1 ಸೆಂಟರ್ಗಳಿಗೆ ಹೋಗಿ ಅಲ್ಲಿ ಈ KYCಗಳನ್ನು ಮಾಡಿಸ್ಕೊಳ್ಳಿ ಮತ್ತು ಫಾರ್ಮರ್ ಕನ್ಸೆಂಟ್ಗಳನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಏನೆಲ್ಲ ದಾಖಲೆಗಳು ಬೇಕು ಅಂತಂದರೆ ನಿಮ್ಮೊಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಒಂದು ಮೊಬೈಲ್ ನಂಬರ್ ಬರುತ್ತೆ, ಮೊಬೈಲ್ ನಂಬರ್ ಬೇಕಾಗುತ್ತೆ, ಮೊಬೈಲ್ ನಂಬರ್ಗೆ OTP ಬರುತ್ತೆ, OTP ಕೊಡೋ ಮುಖಾಂತರವಾಗಿ ಈ KYC ಮತ್ತು ಫಾರ್ಮರ್ ಕನ್ಸೆಂಟ್ಗಳನ್ನು ಮಾಡಿಸ್ಕೊಳ್ಬೋದು ಅಂತ ಹೇಳ್ತಾ, ಇಷ್ಟು ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಮತ್ತು ಸೆಂಟ್ರಲ್ ಫಾರ್ಮರ್ ಐಡಿಗೆ ಸಂಬಂಧಪಟ್ಟಂತೆ ಮತ್ತು ಈ KYC ಮತ್ತು ಫಾರ್ಮರ್ ಕನ್ಸೆಂಟ್ ಯಾವ ರೀತಿ ಮಾಡೋದು ಅಂತ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಈ ಒಂದು ಮಾಹಿತಿನ ಎಲ್ಲ ಕಡೆ ನೀವು ಶೇರ್ ಮಾಡಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದ ಅನಿಸುತ್ತೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.